ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತು ಮಾತಾಡ್ತಾ ಇರುವಂತಹ ಟಾಪಿಕ್ ಏನು ಅಂತ ಅಂದರೆ, ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರೋರು ಯಾವೆಲ್ಲ ಫುಡ್ಡನ್ನು ತಿಂದರೆ ಆ್ಯಕ್ಚುಲಿ ಒಳ್ಳೆ ಗುಡ್ ಕ್ವಾಲಿಟಿ ಎಗ್ ರಿಲೀಸ್ ಆಗುತ್ತೆ, ಅಂಡಾಣು ಅನ್ನೋದು ತುಂಬ ಹೆಲ್ದಿ ಆಗಿರೋದು ಹೇಗೆ ರಿಲೀಸ್ ಆಗುತ್ತೆ, ಮತ್ತು ಅದಕ್ಕೆ ಏನೆಲ್ಲ ನಾವು ಫುಡ್ನ ತಿನ್ನಬೇಕು ಅಂತ ಹೇಳ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಫಸ್ಟ್ ಥಿಂಗ್ ಬಂದುಬಿಟ್ಟು ನೀವು ಬಾದಾಮ್ ಬರುತ್ತಲ್ಲ, ಅದನ್ನು ನೆನೆಸಿ, ಆ್ಯಕ್ಚುಲಿ ರಾತ್ರಿನೇ ಇಟ್ಟಿದ್ರೆ ಬೆಳಗ್ಗೆ ಎದ್ದು ಬಾದಾಮನ್ನ ನೆನೆಸಿ ತಿನ್ನಬೇಕು. ಏನೇ ಆದ್ರೂ ಅಷ್ಟೇ, ಈ ಡ್ರೈ ಫ್ರೂಟ್ಸ್ಗಳೆಲ್ಲ ಏನಿದ್ದಾವೆ ಅವನ್ನ ನೆನೆಸಿ ತಿನ್ನಬೇಕು. ಅಂದರೆ ಲೈಕ್ ಬಾದಾಮು, ಡ್ರೈ ಖರ್ಜೂರ ಈ ಥರದ್ದೆಲ್ಲ ನೆನೆಸಿ ತಿನ್ನಬೇಕಾಗುತ್ತೆ. ಇನ್ನು ಗೋಡಂಬಿ, ಪಿಸ್ತಾ ಅದೆಲ್ಲ ನಾರ್ಮಲಿ ನಾವು ಹಾಗೆ ತಿಂತೀವಿ. ಬಾದಾಮಿ ಮೇನ್ ಥಿಂಗು ನಿಮಗೆ ನೆನೆಸಿನೇ ತಿನ್ನಬೇಕು. ಇದರಿಂದ ಆ್ಯಕ್ಚುಲಿ ನಮ್ಮ ಫರ್ಟಿಲಿಟಿ ಇನ್ಕ್ರೀಸ್ ಆಗೋದಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಬಟರ್ ಫ್ರೂಟ್ ಅಂತ ಒಂದು ಹಣ್ಣು ಬರುತ್ತೆ, ಆಲ್ಕೋ ಅಂತ ಏನೋ ಅಂತಾರೆ ಹಣ್ಣಿಗೆ, ಆ ಹಣ್ಣು ಕೂಡ ತುಂಬ ಒಳ್ಳೆಯದು. ಮತ್ತು ಈ ಬೆರೀಸ್ ಬರುತ್ತಲ್ಲ, ಬ್ಲ್ಯಾಕ್ ಬೆರಿ ಮತ್ತು ಸ್ಟ್ರಾಬೆರಿ, ಆ ಬೆರೀಸು ಕೂಡ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ ತುಂಬ ತಿನ್ನಬೇಕಾಗತ್ತೆ. ಅಂದರೆ ನೀವು ಇನ್ನೇನು ನಾವು ನಮ್ಮದು ಓವ್ಯುಲೇಷನ್ ಹತ್ರ ಬರ್ತಾ ಇದೆ ಅಂಥ ಟೈಮಿಂಗ್ಸಲ್ಲಿ ಇವನ್ನೆಲ್ಲ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇವೆಲ್ಲ ಗುಡ್ ಹೆಲ್ತಿ ಫುಡ್ಸು. ಮತ್ತು ಅದು ಬಿಟ್ಟರೆ ಎಳ್ನೀರು ಅಂತ ಬರುತ್ತೆ. ಎಳ್ನೀರನ್ನ ಕೆಲವೊಬ್ಬರೆಲ್ಲ ಹೆಂಗೆ ಕುಡಿತೀರಾ ಹೇಳಿ, ನಾರ್ಮಲಿ ಎಳ್ನೀರು ಮಾತ್ರನೇ ಕುಡಿತೀರಾ, ಅದರೊಳಗಡೆ ಗಂಜಿ ಇರೋದನ್ನು ಯಾರೂ ತಿನ್ನಲ್ಲ. ಆ್ಯಕ್ಚುಲಿ ಇದು ಜೆಂಟ್ಸಿಗೂ ಸೇರಿಸೇ ಹೇಳ್ತಾ ಇದ್ದೀನಿ. ಎಳ್ನೀರಲ್ಲಿ ಗಂಜಿ ಇರುತ್ತಲ್ಲ, ಅದನ್ನು ತುಂಬ ಮಿಸ್ ಮಾಡದೆ ತಿನ್ನಿ. ಯಾಕೆ ಅಂದರೆ ಆ್ಯಕ್ಚುಲಿ ಆ ಗಂಜಿಯಿಂದ ಆ್ಯಕ್ಚುಲಿ ಗಂಡಸರಿಗೆ ವೀರ್ಯಾಣು ಏನಿರುತ್ತೆ ಅದು ತುಂಬ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಎಳ್ನೀರನ್ನ ಕುಡ್ದೋರು ಯಾವತ್ತೂ ಗಂಜಿ ಮಿಸ್ ಮಾಡದೆ ತಿನ್ನಿ. ಆ್ಯಂಡ್ ಮತ್ತು ಡ್ರೈ ಖರ್ಜೂರ ಬರುತ್ತಲ್ಲ, ಅದನ್ನು ಕೂಡ ಆ್ಯಕ್ಚುಲಿ ಈಗ ನಾವು ಇಂಟರ್ನಲ್ ಕೋರ್ಸ್ ಮಾಡ್ಕೊಳ್ತೀವಿ ಅಂತ ಅಂದರೆ, ಬೆಳಗ್ಗೆನೇ ಹಾಲಲ್ಲಿ ನೆನೆ ಹಾಕಿ ರಾತ್ರಿ ಟೈಮು ನಾವು ಇಂಟರ್ನಲ್ ಕೋರ್ಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಅದನ್ನು ಹಾಲೇನಿದೆ ಅದನ್ನು ಕುಡಿದು ಡ್ರೈ ಖರ್ಜೂರ ಏನಿರುತ್ತೆ ಅದನ್ನು ತಿಂದು ಆ್ಯಕ್ಚುಲಿ ಇಂಟರ್ನಲ್ ಕೋರ್ಸ್ ಮಾಡಿಕೊಂಡ್ರೆ ನಮಗೆ ಬೇಗ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ವಿಟಮಿನ್ ಸಿ ಸಂಬಂಧಪಟ್ಟಂತೆ ಈ ಕಿವಿ ಫ್ರೂಟ್ ಆಗಿರ್ಬೋದು ಅಥವಾ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಆರ್ ಈ ಪೈನಾಪಲಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಮತ್ತು ಪೈನಾಪಲ್ ಆದಮೇಲೆ ನಿಂಬು ಅಂದರೆ ನಿಂಬೆಹಣ್ಣು, ಅದು ಜ್ಯೂಸ್ ಕೊಂಡು ಕುಡಿಯೋ ಅಂಥದ್ದಾಗಿರ್ಬೋದು. ಇದು ಆ್ಯಕ್ಚುಲಿ ನಮಗೆ ವಿಟಮಿನ್ ಸಿ ತುಂಬ ಇಂಪಾರ್ಟೆಂಟು ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ. ಯಾಕೆ ಅಂದರೆ ಆ್ಯಕ್ಚುಲಿ ನಮ್ಮ ಒಳಗಡೆ ಏನಾದರೂ ಇನ್ಸ್ಪೆಕ್ಷನ್ ಇದ್ದರೆ ಇನ್ಸ್ಪೆಕ್ಷನ್ನ ತೆಗ್ದಾಗುತ್ತೆ ಅನ್ನೋ ರೀಸನ್ಗೆ ವಿಟಮಿನ್ ಸಿ ತುಂಬ ಇಂಪಾರ್ಟೆಂಟು. ಕೆಲವೊಬ್ಬರೆಲ್ಲ ಹೇಳ್ತಾರೆ ಆ್ಯಕ್ಚುಲಿ ಈ ಪೈನಾಪಲೆಲ್ಲ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರೋರು ಇಲ್ಲ ಪ್ರೆಗ್ನೆನ್ಸಿ ಆಗಿರೋರು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಈವನ್ ನಾನು ಕೂಡ ಪ್ರೆಗ್ನೆಂಟು, ಆದರೆ ನನಗೆ ಪೈನಾಪಲ್ ಅಂದರೆ ತುಂಬಾ ಇಷ್ಟ. ಈಗಲೂ ಕೂಡ ನಾನು ತಿಂತೀನಿ. ಆಲ್ರೆಡಿ ನನಗೆ 6 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು, ಸೆಕೆಂಡ್ ಪ್ರೆಗ್ನೆನ್ಸಿ. ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್ ಅಂದರೆ ಬ್ರಾಕ್ಲಿ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಮತ್ತು ಈ ಬೀನ್ಸು ಗ್ರೀನ್ ವೆಜಿಟೇಬಲ್ಸಲ್ಲಿ ಮತ್ತು ಪಾಲಕು ಇದೆಲ್ಲ ತುಂಬ ಒಳ್ಳೆಯದು. ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ ಗ್ರೀನ್ ವೆಜಿಟೇಬಲ್ಸ್ ಏನೇನೆಲ್ಲ ಸಿಗುತ್ತೆ ಅಂದರೆ ಕ್ಯಾಪ್ಸಿಕಮ್ಮು ಈ ಥರದ್ದು ಏನೇ ಗ್ರೀನ್ ವೆಜಿಟೇಬಲ್ ಸಿಗುತ್ತೆ ಅದನ್ನೆಲ್ಲ ತಿಂದರೆ ತುಂಬ ಒಳ್ಳೆಯದು. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ತುಂಬ ಹೆಲ್ತಿ ಫುಡ್ಡು. ಆ್ಯಂಡ್ ಕಾಳುಗಳೆಲ್ಲ ಸ್ವಲ್ಪ ತೊಗೊಳ್ತಾ ಇರಬೇಕಾಗತ್ತೆ. ಕಾಳು ಅಂದರೆ ಬೀನ್ಸ್ ಕಾಳೆ ಆಗಿರ್ಬೋದು, ಬೇಳೆನೇ ಆಗಿರ್ಬೋದು, ಅಥವಾ ಹೆಸರು ಕಾಳೆ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟು. ಅದನ್ನು ಕೆಲವೊಂದು ಟೈಮು ಈ ಹೆಸ್ರು ಕಾಳೆಲ್ಲ ಆ್ಯಕ್ಚುಲಿ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ನಿಮಗೆ ತುಂಬ ಹೆಲ್ತಿಯಾಗಿರ್ತೀರ ಮತ್ತು ನೀವು ಸಣ್ಣಾಗೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಹೆಸ್ರು ಕಾಳನ್ನ ನೀವು ನಾರ್ಮಲಿ ಮೊಳಕೆ ಕಟ್ಟಿದ್ದನ್ನು ಹಾಗೆ ತಿಂತಾ ಇರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಫುಡ್ಡನ್ನು ತಿಂದರೆ ಬೇಗ ಕನ್ಸೀವ್ ಆಗುತ್ತೆ ಅಂತ ಹೇಳಿದ್ದೀನಿ. ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.